ಸ್ಕಿನ್ ಕೇರ್ ಪ್ರಾಡಕ್ಟ್ನ ಪರ್ಚೇಸ್ ಮಾಡಬೇಕಂದ್ರೆ ಡೆಫಿನೆಟ್ಲಿ ಸ್ಕಿನ್ ಟೈಪ್ ಅಕಾರ್ಡಿಂಗೇ ಪರ್ಚೇಸ್ ಮಾಡಬೇಕು. ಸೊ ಯೂಶಲಿ ನಾನು ರೆಕಮೆಂಡ್ ಮಾಡೋದು ಆಯಿಲಿ ಸ್ಕಿನ್, ಕಾಂಬಿನೇಷನ್ ಸ್ಕಿನ್, ನ್ಯಾಚುರಲ್ ಸ್ಕಿನ್, ಡ್ರೈ ಸ್ಕಿನ್ಗೋಸ್ಕರ ರೆಕಮೆಂಡ್ ಮಾಡ್ತಾ ಇರ್ತೀನಿ. ಸೊ ಆ ಸ್ಕಿನ್ ಟೈಪ್ನ ಹೆಂಗೆ ತಿಳ್ಕೊಬೇಕು, ನಾವು ಅದು ಹೆಂಗೆ ಗೊತ್ತು ಮಾಡ್ಕೋಬೇಕು ಅನ್ನೋದನ್ನ ಈ ವಿಡಿಯೋನಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಹಾಯ್, ಐ ಆಮ್ ಸಹನಾ, ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್, ಸರ್ಟಿಫೈಡ್ ಅಂಡರ್ ಗೌರ್ಮೆಂಟ್ ರಿಜಿಸ್ಟರ್ಡ್ ಅಕಾಡೆಮಿ. ಸೊ ನನಗಿರೋಂತಹ ಸ್ಕಿನ್ ಕೇರ್ ಮೇಲೆ ಇರೋಂತಹ ನಾಲೆಡ್ಜ್ನ ನಾನು ಈ ವಿಡಿಯೋನಲ್ಲಿ ಶೇರ್ ಮಾಡ್ತೀನಿ. ಸೊ ಸ್ಕಿನ್ ಟೈಪ್ಸ್ 5 ಅಲ್ಲಿ ಡಿವೈಡ್ ಆಗುತ್ತೆ: ಡ್ರೈ ಸ್ಕಿನ್, ಕಾಂಬಿನೇಷನ್ ಸ್ಕಿನ್, ನಾರ್ಮಲ್ ಸ್ಕಿನ್ ಆ್ಯಂಡ್ ಆಯಿಲಿ ಸ್ಕಿನ್ ಅಂತ. ಸೆನ್ಸಿಟಿವ್ ಸ್ಕಿನ್ ಕೂಡ ಇಟ್ ಈಸ್ ನಾಟ್ ಲೈಕ್ ಪ್ರತಿ ಎವ್ರಿ ಟೈಮ್ ನಿಮ್ಮ ಸ್ಕಿನ್ ಒಂದೇ ಥರ ರಿಯಾಕ್ಟ್ ಆಗಬೇಕು, ಒಂದೇ ಸ್ಕಿನ್ ಟೈಪ್ ಇರಬೇಕು ಅಂತ. ಸಮ್ಟೈಮ್ಸ್ ಸಮ್ಮರ್ಸಲ್ಲಿ, ಮಾನ್ಸೂನಲ್ಲಿ ಕೂಡ ನಿಮಗೆ ಸ್ಕಿನ್ ಟೈಪ್ ಚೇಂಜಸ್ ಆಗುತ್ತೆ ಬಿಕಾಸ್ ಆಫ್ ಲೈಕ್ ಸಮ್ಟೈಮ್ಸ್ ಡ್ರೈ ಸ್ಕಿನ್ ಆರ್ ನಾರ್ಮಲ್ ಸ್ಕಿನ್ ಇರೋರಿಗೆ ಸಮ್ಮರಲ್ಲಿ ಲೈಕ್ ಮಾನ್ಸೂನಲ್ಲಿ ತುಂಬ ಲೈಕ್ ಸ್ವೆಟ್ ಬರೋಂಥ ಚಾನ್ಸಸ್ ಸಿಗುತ್ತೆ. ಈ ಕಾಂಬಿನೇಷನ್ ಸ್ಕಿನ್, ನಾರ್ಮಲ್ ಸ್ಕಿನ್ ಅವ್ರಿಗೆ ಇದು ಸಮ್ಮರಲ್ಲಿ ತುಂಬ ಸ್ವೆಟ್ ಬರೋ ಚಾನ್ಸಸ್ ಇರುತ್ತೆ, ಮಾನ್ಸೂನಲ್ಲಿ ತುಂಬ ಡ್ರೈ ಆಗೋ ಚಾನ್ಸಸ್ ಇರುತ್ತೆ. ಈವನ್ ನಾನು ಕೂಡ ತುಂಬ ಫೇಸ್ ಮಾಡಿದ್ದೀನಿ. ವೆದರ್ ಕಂಡೀಷನ್ಸಿಂದನೂ ಚೇಂಜ್ ಆಗ್ಬೋದು, ಹಾರ್ಮೋನಲ್ ಇಂಬ್ಯಾಲೆನ್ಸಿಂದನೂ ಚೇಂಜ್ ಆಗ್ಬೋದು. ದೇರ್ ಆರ್ ಸರ್ಟೈನ್ ಚೇಂಜಸ್ ಫಾರ್ ಎವ್ರಿ ಸ್ಕಿನ್ ಟೈಪ್. ಈ ಸ್ಕಿನ್ ಟೈಪ್ಸಲ್ಲಿ ಕೂಡ ಸಬ್ ಕ್ಯಾಟಗರೀಸ್ ಇರುತ್ತೆ: ಡ್ರೈ ಸೆನ್ಸಿಟಿವ್, ಆಯಿಲ್ ಸೆನ್ಸಿಟಿವ್, ನಾರ್ಮಲ್ ಸೆನ್ಸಿಟಿವ್ ಅಂತ. ಸೊ ಡ್ರೈ ಸ್ಕಿನ್ ಅವ್ರಿಗೆ ಯಾವಾಗಲೂ ಡ್ರೈ ಸ್ಕಿನ್ ಇರಬೇಕು ಅಂತಾನೆ ಅಲ್ಲ. ಸಮ್ಟೈಮ್ಸ್ ಇಟ್ ಚೇಂಜಸ್ ಟು ಆಯಿಲಿ ಸ್ಕಿನ್ ಇನ್ ಸಮ್ಮರ್ಸ್ ಆ್ಯಂಡ್ ಅಕಾರ್ಡಿಂಗ್ ಟು ಯುವರ್ ಲೈಕ್ ಸರೌಂಡಿಂಗ್ ಸೀಸನ್ಸ್ ಮೇಲೆ ಕೂಡ ನಿಮ್ಮ ಸ್ಕಿನ್ ಟೈಪ್ ಅನ್ನೋದು ತುಂಬ ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ. ಸ್ಕಿನ್ ಟೈಪ್ ಚೇಂಜಸ್ ಆನ್ ಮೆನಿ ಫ್ಯಾಕ್ಟರ್ಸ್, like it depends on age. If you are more than 40 above, in teenage you have acne prone skin ide, dry skin ide andre nimge 40 years ಆದ್ಮೇಲೆ it may changes due to age variations. ಡ್ರೈ ಆಗೋ ಚಾನ್ಸಸ್ ಕೂಡ ತುಂಬ ಸಿಗುತ್ತೆ. ಆ್ಯಂಡ್ ನೆಕ್ಸ್ಟ್ ಹಾರ್ಮೋನಲ್ ಚೇಂಜಸ್. ನಿಮಗೆ ಅಷ್ಟೇ ಹಾರ್ಮೋನಲ್ ಚೇಂಜಸ್ ಲೈಕ್ ಎಕ್ಸಾಂಪಲ್, ಈಗ ನಿಮಗೆ ಪೀರಿಯಡ್ಸ್ ಬರೋಕ್ಕೂ ಮುಂಚೆ 1 to 2 weeks ಬಿಫೋರ್ ನಿಮಗೆ ಆಯಿಲಿ ಅನಿಸ್ಬೋದು. ಆಫ್ಟರ್ ಪೀರಿಯಡ್ಸ್ ನಿಮಗೆ ಡ್ರೈ ಆಗಿನೂ ನಿಮ್ಮ ಸ್ಕಿನ್ ಚೇಂಜ್ ಆಗ್ಬೋದು. ಇಟ್ ಟೋಟಲಿ ಡಿಪೆಂಡ್ಸ್ ಆನ್ ಯುವರ್ ಬಾಡಿ ಆ್ಯಂಡ್ ಹೌ ಇಟ್ ರಿಯಾಕ್ಟ್ಸ್ ಅಂತ. ಇಟ್ ಈಸ್ ನೆವರ್ ಫಿಕ್ಸ್ಡ್ ಲೈಕ್ ಒಂದೇ ಸ್ಕಿನ್ ಟೋನ್ ಒಂದೇ ಲೈಫ್ ಟೈಮ್ ಅಂತ. ನೆಕ್ಸ್ಟ್ ಬಂದು ವೆದರ್ ಚೇಂಜಸ್. ಅದೇ ಹೇಳಿದ್ನಲ್ಲ, ಸಮ್ಟೈಮ್ಸ್ ಈಗ ಡ್ರೈ ಸ್ಕಿನ್ ಇರೋರಿಗೆ ಮಾನ್ಸೂನ್ ಸೀಸನ್, ಸಮ್ಮರ್ ಸೀಸನಲ್ಲಿ ಆಯಿಲಿ ಥರ ಫೀಲ್ ಆಗ್ಬೋದು. ವಿಂಟರ್ ಆ್ಯಂಡ್ ರೈನಿ ಸೀಸನಲ್ಲಿ ಅವ್ರಿಗೇನೆ ಲೈಕ್ ಡ್ರೈ ಆಗಿ ಮತ್ತೆ ಚೇಂಜ್ ಆಗ್ಬೋದು. ಇಟ್ ಈಸ್ ಅ ವೆದರ್ ಕಂಡೀಷನಲ್ ಚೇಂಜ್ ಅಂತಾನೆ ಹೇಳ್ಬೋದು. ಎನ್ವಿರಾನ್ಮೆಂಟಲ್ ಚೇಂಜಸ್. ಎನ್ವಿರಾನ್ಮೆಂಟಲ್ ಚೇಂಜಸ್ ಅಂದರೆ ಈಗ ಎನ್ವಿರಾನ್ಮೆಂಟಲ್ ಎಷ್ಟು ಚೇಂಜ್ ಆಗುತ್ತೆ ಅಂದರೆ, ಇಫ್ ಯು ಆರ್ ಲೈಕ್ ಡಸ್ಟಲ್ಲಿ ಓಡಾಡ್ತಾ ಇದ್ದೀರಾ, ಪೊಲ್ಯೂಷನಲ್ಲಿ ಇದ್ದೀರಾ ಅಂದರೆ ಡೆಫಿನೆಟ್ಲಿ ಯುವರ್ ಸ್ಕಿನ್ ವಿಲ್ ಎಫೆಕ್ಟೆಡ್ ಫ್ರಮ್ ಇಟ್. ಲೈಕ್ ಡ್ರೈ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸನ್ ಎಕ್ಸ್ಪೋಜರಿಂದನೂ ಸ್ಕಿನ್ ಡ್ರೈ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಲೈಕ್ ನೀವು ಜಾಸ್ತಿ ಸನ್ ಎಕ್ಸ್ಪೋಜರಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಹೊರಗಡೆ ಏನಾದರೂ ಔಟ್ ಸರ್ಕಲಲ್ಲಿ ಇದ್ದೀರಾ ಅಂದರೆ ಈವನ್ ದಟ್ ಈಸ್ ಆಲ್ಸೋ becomes a chance to skin dry ಆಗೋಕೆ. ಈವನ್ ದಟ್ ಮೈಟ್ ಬಿ ಅ ರೀಸನ್. ಈಗ ನಾವು ನಿಮ್ಮ ಸ್ಕಿನ್ ಟೈಪ್ನ ಹೆಂಗೆ ಫೈಂಡ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಮಾರ್ನಿಂಗ್ ಎದ್ಗಟ್ಲೆ ಒಂದು ಜೆಂಟಲ್ ಕ್ಲೆನ್ಸರಿಂದ, ಮೈಲ್ಡ್ ಜೆಂಟಲ್ ಕ್ಲೆನ್ಸರಿಂದ ಫೇಸ್ನ ನೀಟಾಗಿ ವಾಶ್ ಮಾಡಿಬಿಡಿ. ವಾಶ್ ಮಾಡಿದ್ಮೇಲೆ ಯಾವುದೇ ಪ್ರಾಡಕ್ಟ್ ಅಪ್ಲೈ ಮಾಡಬೇಡ್ರಿ ಲೈಕ್ ಫಾರ್ ನೆಕ್ಸ್ಟ್ 1 hour. ಸೊ 1 hour ಆದಮೇಲೆ ನೀವು ಲೈಕ್ ಮಿರರ್ ಮುಂದೆ ನಿಂತು ಯು ಕ್ಯಾನ್ ಅಬ್ಸರ್ವ್ ಯುವರ್ ಸೆಲ್ಫ್. ಇಫ್ ಯುವರ್ ಸ್ಕಿನ್ ಈಸ್ ಫೀಲಿಂಗ್ ಆಯಿಲಿ, ಜಿಡ್ಡು, ಶೈನಿ ಅನಿಸ್ತು ಅಂದರೆ ದೆನ್ ಇಟ್ ಮೀನ್ಸ್ ದಟ್ ಯು ಆರ್ ಆಯಿಲಿ ಸ್ಕಿನ್ ಟೈಪ್ ಅಂತ. ನಿಮಗೆ ಡ್ರೈ ಆಗಿ ಯಾವುದೇ ಥರದ ಮಾಯ್ಶ್ಚರ್ ಇಲ್ಲ, ಲೈಕ್ ಫುಲ್ ಡಲ್ ಆಗಿ ಡ್ರೈ ಆಗಿದೆ ನನ್ನ ಸ್ಕಿನ್ನು ಅಂದರೆ ಇಟ್ ಈಸ್ ಡ್ರೈ ಸ್ಕಿನ್, ನಿಮ್ಗೆ ಏನೂ ಫೀಲ್ ಆಗೋದಿಲ್ಲ. ಆ್ಯಂಡ್ ಟಿ ಝೋನಲ್ಲಿ ನಿಮಗೆ ಆಯಿಲಿ, ಶೈನಿ ಕಾಣ್ತು, ಇಲ್ಲಿ ಚೀಕ್ಸ್ ಮೇಲೆ ಎಲ್ಲಾನು ನಿಮಗೆ ಡ್ರೈ ಸೆನ್ಸೇಷನ್ ಫೀಲ್ ಆಯಿತು ಅಂದರೆ ಇಟ್ ಈಸ್ ಅಬ್ಸಲ್ಯೂಟ್ಲಿ ಕಾಂಬಿನೇಷನ್ ಸ್ಕಿನ್. ಕಾಂಬಿನೇಷನ್ ಸ್ಕಿನ್ ಅವ್ರಿಗೆ ಪ್ರಾಡಕ್ಟ್ಸ್ ಚೂಸ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಸಮ್ಟೈಮ್ಸ್ ಲೈಕ್ ಐ ವಿಲ್ ಹೆಲ್ಪ್ ಯು ಇನ್ ದಟ್ ಬಿಕಾಸ್ ಓಕೆ. ನೆಕ್ಸ್ಟ್ ಫೇಸ್ ಮೇಲೆ ಯಾವುದೇ ಥರದ ಸ್ವೆಟ್ ಇಲ್ಲ, ಶೈನ್ ಇಲ್ಲ, ಆಯಿಲ್ ಇಲ್ಲ, ಡ್ರೈ ಇಲ್ಲ, ಜಸ್ಟ್ ನಾರ್ಮಲ್ ಆಗಿ ಫೀಲ್ ಆಗ್ತಾ ಇದೆ. ಡ್ರೈ ಇಲ್ಲ, ಆಯಿಲ್ ಇಲ್ಲ,
ನಂಗೆ ಯಾವುದೇ ಸ್ವೆಟರ್ನು ಆಗ್ತಾ ಇಲ್ಲ ಅಂದರೆ ದೆನ್ ಯು ಆರ್ ನಾರ್ಮಲ್ ಸ್ಕಿನ್ ಟೈಪ್ ಅಂತ. ದಿಸ್ ಇಸ್ ದ ಒನ್ ಟೆಕ್ನಿಕ್ ಹೌ ಯು ರೆಕಗ್ನೈಸ್ ಯುವರ್ skin type. Like after face wash, don't on any AC or don't on any fan. Let it dry naturally. Then only you will get to know what is the exact skin type what you have. Because sometimes ಏನಾಗುತ್ತೆ ಅಂದರೆ AC ಫ್ಯಾನ್ ಎಲ್ಲಾನು ಯೂಸ್ ಮಾಡಿಬಿಟ್ರೆ ಲೈಕ್ ಅದು ನಮ್ಮ ಮಾಯ್ಶ್ಚರ್ನ ಎಳ್ಕೊಳ್ಳುತ್ತೆ, ಒರಿಜಿನಾಲಿಟಿ ನಮ್ಗೆ ಗೊತ್ತಾಗಲ್ಲ. ಸೊ ಅದಕ್ಕಾಗಿ ಸೊ ಅನದರ್ ಒನ್ ಟೆಕ್ನಿಕ್ ಸ್ಕಿನ್ ಟೈಪ್ನ ಹೆಂಗೆ ಫೈಂಡ್ ಮಾಡಬೇಕು ಅಂದರೆ ನೈಟ್ ನೀವು ಮಲ್ಕೊಂಡಾಗ ಎದ್ಗಟ್ಲೆ ನಿಮ್ಗೆ ಹೆಂಗೆ ಫೀಲ್ ಆಗುತ್ತೆ, ಲೈಕ್ ಆಯಿಲಿ ಶೈನಿಯಾಗಿ ಫೀಲ್ ಆಗುತ್ತಾ, ಅಲ್ಲ ಡ್ರೈ ಕಾಂಬಿನೇಷನ್ ಥರ ಫೀಲ್ ಆಗುತ್ತಾ, ಟೀ ಝೋನ್ನೆಲ್ಲ ಆಯಿಲಿ ಇದೆನಾ ಆ ಥರ ಫೀಲ್ ಆದರೆ ದೆನ್ ಇನ್ ದ್ಯಾಟ್ ಕೇಸ್ ಆಲ್ಸೋ ಯು ಕ್ಯಾನ್ ಫೈಂಡ್ ಯುವರ್ ಸ್ಕಿನ್ ಟೈಪ್. ಬಟ್ ಹಿಯರ್ ವಾಟ್ ಹ್ಯಾಪನ್ಸ್ ಈಸ್ ನೀವು ಅವಾಗ ಸ್ಕಿನ್ ಟೈಪ್ ಫೈಂಡ್ ಮಾಡೋದಕ್ಕೆ ಮೋಸ್ಟ್ ಕಾಂಪ್ಲಿಕೇಶನ್ಸ್ ಏನಾಗುತ್ತೆ ಅಂದರೆ ನೈಟ್ ಟೈಮ್ ಇಫ್ ನೀವೇನಾದರೂ ಮಾಯ್ಶ್ಚರೈಸರ್ ಅಪ್ಲೈ ಮಾಡಿದ್ರೆ ಮಾರ್ನಿಂಗ್ ಎಲ್ಲಾನು ನಿಮ್ಮದು ಡ್ರೈ ಸ್ಕಿನ್ ಇದ್ರೂ ನಿಮಗೆ ಮಾಯ್ಶ್ಚರೈಸ್ಡ್ ಆಗಿ ಅನ್ಸೋದು. ಸೊ ಹಂಗಾಗಿ ನೀವು ನಿಮ್ಮ ಫೇಸ್ ವಾಶ್ ಆದಮೇಲೆ ಇಫ್ ಯು ಚೆಕ್ 1 hour ನೀವು ಕಂಟಿನ್ಯೂ ಚೆಕ್ ಮಾಡಿದ್ರೆ ದೆನ್ ಯು ವಿಲ್ ಕಮ್ ಟು ನೋ ಲೈಕ್ ಎಕ್ಸಾಕ್ಟಾಗಿ ವಾಟ್ ಇಸ್ ಯುವರ್ ಸ್ಕಿನ್ ಟೈಪ್ ಆನ್ ದಟ್ ಡೇ ಆರ್ ಆನ್ ದಟ್ ಮಂತ್, ಆನ್ ದಟ್ ಸೀಸನ್, ಆನ್ ದಟ್ ವೆದರ್ ಎಕ್ಸೆಟ್ರಾ. ಸೊ ಯಾ ಇಲ್ಲಿಗೆ ದಿಸ್ ಈಸ್ ಹೌ ಯು ಹ್ಯಾವ್ ಟು ಸೆಲೆಕ್ಟ್ ಯುವರ್ ಸ್ಕಿನ್ ಟೈಪ್. ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ಯುಲ್ ನೋ ವಾಟ್ ಈಸ್ ಸ್ಕಿನ್ ಕೇರ್. ಸ್ಕಿನ್ ಕೇರಿಂದ ನಮಗೆ ಬೆನಿಫಿಟ್ಸ್ ಏನು, ಸ್ಕಿನ್ ಕೇರ್ ಯಾವಾಗ ಮಾಡಬೇಕು, ವಾಟ್ ಈಸ್ ಟೋನರ್, ಮಾಯ್ಶ್ಚರೈಸರ್, ಆಲ್ ದೀಸ್ CTMC ಅಂದರೆ ಏನು, ಆಲ್ ಎಕ್ಸೆಟ್ರಾ, ಹೆಂಗೆ ಚೂಸ್ ಮಾಡಬೇಕು, ಹೆಂಗೆ ಬೈ ಮಾಡಬೇಕು, ಪ್ರತಿಯೊಂದು ಸ್ಕಿನ್ ಟೈಪ್ಗೆ ವೆರೈಟಿ ಆಗಿರುತ್ತೆ. ಅದು ಎವ್ರಿಥಿಂಗ್ ಡೀಟೇಲ್ಡಾಗಿ ಆ ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಲೈಕ್ ಡೈಲಿ ಸ್ಕಿನ್ ಕೇರ್ ರೊಟೀನ್, ವೀಕ್ಲಿ ಸ್ಕಿನ್ ಕೇರ್ ರೊಟೀನ್, ಮಂತ್ಲಿ ಸ್ಕಿನ್ ಕೇರ್ ರೊಟೀನ್ನ ಹೆಂಗೆ ಮಾಡಬೇಕು, ವಾಟ್ ಈಸ್ ದ ಪ್ರೊಸೀಜರ್ ಅನ್ನೋದು ನಾನು ಹೇಳ್ಕೊಡ್ತೀನಿ. ಸ್ಕಿನ್ ಕೇರಿಂದ ತುಂಬ ಬೆನಿಫಿಟ್ಸ್ ಇದೆ. ಲಿಟ್ರಲಿ ಇವನ್ ಐ ವಾಸ್ ಶಾಕ್ಡ್ ವೆನ್ ಲೈಕ್ ನನಗೆ ಗೊತ್ತಾದಾಗ ಐ ಡಿಂಟ್ ಇವನ್ ಬಿಲೀವ್. ಬಟ್ ವೆನ್ ಐ ಸ್ಟಾರ್ಟೆಡ್ ಅಪ್ಲೈಯಿಂಗ್, ವೆನ್ ಐ ಸ್ಟಾರ್ಟೆಡ್ ಸೀಯಿಂಗ್ ರಿಸಲ್ಟ್ಸ್ ಆನ್ ಮೈ ಓನ್ ಫೇಸ್ ವಾಸ್ ಲೈಕ್ ಮೈಂಡ್ ಬ್ಲೋಯಿಂಗ್ ಆರ್ ಮ್ಯಾಜಿಕ್ ಚೇಂಜ್ ಅಂತಲೇ ಹೇಳ್ಬೋದು. ಐ ವಿಲ್ ಶೇರ್ ಮೈ ಸೀಕ್ರೆಟ್ ವಿತ್ ಯು. ದೆನ್ ಟಿಲ್ ದೆ ಸ್ಟೇ ಟ್ಯೂನ್. ನಿಮಗೆ ಈ ವಿಡಿಯೋನಲ್ಲಿ ಏನಾದರೂ ಇನ್ಫಾರ್ಮೇಷನ್ ಕಲ್ತಂಗಾದರೆ ಇಫ್ ಯು ಆರ್ ಹ್ಯಾಪಿ ವಿತ್ ಇಟ್ ದೆನ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್. ಇಫ್ ಯು ಹ್ಯಾವ್ ಎನಿ ಕೈಂಡ್ ಆಫ್ ಡೌಟ್ಸ್ ದೆನ್ ಡೂ ಲೆಟ್ ಮಿ ನೋ ಇನ್ ದ ಕಮೆಂಟ್ಸ್. ಆ್ಯಂಡ್ ಅನದರ್ ಒನ್, ನೀವು ನಿಮ್ಮ ಲೈಕ್ ಡೈರೆಕ್ಟ್ ನೋಡ್ತಾನೆ ನಿಮಗೆ ನಿಮ್ಮ ಸ್ಕಿನ್ ಟೈಪ್ನ ಪ್ರಿಡಿಕ್ಟ್ ಮಾಡೋಕ್ಕಾಗ್ತಾ ಇಲ್ಲ, ನಿಮ್ಗೆ ಹೇಳೋಕ್ಕಾಗ್ತಾ ಇಲ್ಲ ಅಂದರೆ ಯು ಕ್ಯಾನ್ ಟೇಕ್ ಅ ನಾರ್ಮಲ್ ಡ್ರೈ ಟಿಶ್ಯೂ. ನೀವು 1 hour ಜೆಂಟಲ್ ಕ್ಲೆನ್ಸರ್ ಆದಮೇಲೆ ಫೇಸ್ ಮೇಲೆ ಜಸ್ಟ್ ಇಟ್ಕೊಂಡು ನೋಡಿ. ಇಫ್ ಲೈಕ್ ಎಲ್ಲಿನೂ ನಿಮಗೆ ಆಯಿಲ್ ಟಚ್ ಆಗಿಲ್ಲ, ಸ್ವೆಟ್ ಟಚ್ ಆಗಿಲ್ಲ ಅಂತಂದರೆ ದೆನ್ ಯುವರ್ ಡ್ರೈ ಸ್ಕಿನ್. ನಿಮಗೆ ಟೀ ಝೋನಲ್ಲಿ ಏನಾದರೂ ಟಚ್ ಆಯಿತು, ನಿಮಗೆ ಸ್ವೆಟ್ ಬರೋದು ಸ್ಟಾರ್ಟ್ ಆಯಿತು, ಆಯಿಲಿನೆಸ್ ಅನಿಸ್ತು ಅಂದರೆ ದೆನ್ ಯುವರ್ ಕಾಂಬಿನೇಷನ್ ಸ್ಕಿನ್. ನಿಮ್ಗೆ ಎಲ್ಲ ಕಡೆನೂ ಆಯಿಲಿ ಟಚ್ ಆಗ್ತಾನೆ ಇದೆ ಆ ಡ್ರೈ ಟಿಶ್ಯೂಗೆ ಅಂದರೆ ದೆನ್ ಯುವರ್ ಆಯಿಲಿ ಸ್ಕಿನ್ ಟೈಪ್. ನಿಮ್ಗೆಲ್ಲಾನು ನಾರ್ಮಲ್ ಇದೆ, ಅಸಲು ಏನೂ ಟಚ್ ಆಗಿಲ್ಲ, ದಿಸ್ ಲೈಕ್ ಫೀಲ್ಸ್ ನಾರ್ಮಲ್ ಅಂದರೆ ದೆನ್ ಇಟ್ ಈಸ್ ನಾರ್ಮಲ್ ಸ್ಕಿನ್ ಟೈಪ್. ಡ್ರೈ ಸ್ಕಿನ್ ಅವ್ರಿಗೆ ಸ್ಕಿನ್ ಸ್ಟ್ರೆಚ್ ಆದಂಗೆ ಅನ್ಸುತ್ತೆ. ದಿಸ್ ಇಸ್ ವಾಟ್ ದ ಥಿಂಗ್. ಓಕೆ.